ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರ ಜೀವನದಲ್ಲಿ ಒಬ್ಬ ಮಹಿಳೆ ಅವರನ್ನು ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ಏಕೆ ಅವಳು ಇವರನ್ನು ಇಷ್ಟಪಡ್ತಿದ್ದಾಳೆ ಮತ್ತು ರಹಸ್ಯವಾಗಿ ಪ್ರೀತಿ ಮಾಡಲು ಕಾರಣವೇನು? ಧನಸ್ಸು ರಾಶಿಯವರ ಜೀವನದಲ್ಲಿ ಆ ಮಹಿಳೆ ಬಂದ ನಂತರ ಯಾವ ದೊಡ್ಡ ಅದ್ಭುತಗಳು ಬದಲಾವಣೆಗಳು ನಡೆಯುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಶಿ ಚಕ್ರದ 9ನೇ ಸ್ಥಾನದಲ್ಲಿರುವಂತಹ ಧನಸ್ಸು ರಾಶಿಯವರು ಮೂಲ ನಕ್ಷತ್ರ 2, 3, 4 ಪಾದ, ಪೂರ್ವಾಷಾಢ ನಕ್ಷತ್ರದ 1, 2, 3, 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ 1, 2 ಪಾದದಲ್ಲಿ ಜನಿಸಿದಂಥವರು ಧನಸ್ಸು ರಾಶಿಗೆ ಸೇರುತ್ತಾರೆ. ಈ ರಾಶಿಯ ಅಧಿಪತಿ ಬೃಹಸ್ಪತಿ, ಅಂದರೆ ಗುರು ದೇವಗುರು. ಮುಖ್ಯವಾಗಿ ಈ ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಬುದ್ಧಿವಂತರು ಮತ್ತು ಗುರುವಿನ ಅನುಗ್ರಹಕ್ಕೆ ಒಳಗಾಗಿರೋರು. ಮುಖ್ಯವಾಗಿ ಈ ಧನಸ್ಸು ರಾಶಿಯವರ ಮನಸ್ಥಿತಿ ಮತ್ತು ವ್ಯಕ್ತಿತ್ವ ಬಹಳ ವಿಶೇಷ ಹಾಗೂ ಆಲೋಚನೆಗಳು ಯಾವ ರೀತಿ ಇರುತ್ತದೆ ಅಂದರೆ, ಇವರು ಯಾವಾಗಲೂ ಕೂಡ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಇವರು ತುಂಬಾನೇ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ. ಅಂದರೆ ಯಾರಾದರೂ ಒಂದು ಶಬ್ದವನ್ನು ಅಥವಾ ಮಾತನ್ನ ಕಠಿಣವಾಗಿ ಹೇಳಿದರೂ ಕೂಡ ಅವರ ಮನಸ್ಸು ಒಡೆದು ಹೋಗುತ್ತದೆ, ಮನಸ್ಸಿನಿಂದ ತುಂಬಾ ನೊಂದುಕೊಳ್ತಾರೆ. ಅದೇ ರೀತಿ ಧನಸ್ಸು ರಾಶಿಯವರು ಎಂದಿಗೂ ಕೂಡ ಬೇರೆಯವರು ನೊಂದುಕೊಳ್ಳುವಂತಹ ಮಾತುಗಳನ್ನು ಹೇಳೋದಿಲ್ಲ. ಬೇರೆಯವರಿಗೆ ಯಾವುದೇ ರೀತಿಯ ವಿಶೇಷವಾದ ಮಾಹಿತಿಯನ್ನು ಕೊಡಬೇಕಾದ್ರೂ ಕೂಡ ಸೌಮ್ಯವಾಗಿ ಬುದ್ಧಿವಂತಿಕೆಯಿಂದ ಹುಷಾರಾಗಿ ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲ ರೀತಿಯ ಮಹಿಳೆಯರು ಕೂಡ ಆಕರ್ಷಿತರಾಗಲು ಮುಖ್ಯವಾದ ಕಾರಣವಾಗಿರುತ್ತದೆ. ಒಟ್ಟಾರೆಯಾಗಿ ಅವರ ಮಾತುಗಳು ಸಿಹಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಅವರ ಜೀವನದಲ್ಲಿ ಎಲ್ಲರನ್ನ ಕೂಡ ಸೆಳೆದುಕೊಳ್ತಾರೆ. ಅವರ ವಿಶೇಷವಾದ ಮಾತು, ಶಕ್ತಿ ಮತ್ತು ಭವಿಷ್ಯದ ಒಂದು ಮುನ್ಸೂಚನೆಯ ಒಂದು ಭರವಸೆಯ ಬೆಳಕು ಕಣ್ಣಿನಲ್ಲಿ ಕಾಣ್ತಾ ಇರುತ್ತೆ. ಒಟ್ಟಾರೆಯಾಗಿ ಅವರ ಬುದ್ಧಿವಂತಿಕೆಯ ಮಾತುಗಳಿಂದ ಆದಷ್ಟು ಜನರನ್ನ ಎಲ್ಲರನ್ನ ಕೂಡ ಅವರು ಆದಷ್ಟು ಬೇಗ ಇನ್ಸ್ಪೈರ್ ಮಾಡ್ತಾರೆ ಮತ್ತು ಅಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ರಚನಾತ್ಮಕ ಸ್ವಭಾವ, ಪ್ರಯತ್ನ, ವೃತ್ತಿಪರ ಯಶಸ್ಸು ಹಾಗೂ ಕಠಿಣ ಜೀವನದ ಪಾಠ ಎಲ್ಲವೂ ಕೂಡ ನಾಯಕತ್ವದ ಗುಣದಿಂದ ಬಂದಿರುತ್ತೆ. ಆದ್ದರಿಂದ ಧನಸ್ಸು ರಾಶಿಯವರು ಅವರ ಮಾತುಗಳಿಂದ ಬೇರೆಯವರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಾರೆ. ಇವರ ರಾಶಿಯ ಅಧಿಪತಿ ದೇವಗುರು ಆಗಿರೋದ್ರಿಂದ ಅವರ ಛಲ, ಪ್ರಾಮಾಣಿಕತೆ ಮತ್ತು ಸ್ಥಿರ ಸ್ವಭಾವದ ಕಾರಣದಿಂದಾಗಿ ಬೇರೆಯವರು ತಮ್ಮೆಡೆಗೆ ಸೆಳೆಯುತ್ತಾರೆ. ಇವರು ತುಂಬಾ ಗೌರವದಿಂದ ನಡೆದುಕೊಳ್ತಾರೆ. ಮಾತಿನಲ್ಲಿ ತೂಕ ಇರುತ್ತೆ. ಈ ಸ್ವಭಾವದವರು ಬೇರೆಯವರಿಗೆ ತುಂಬಾ ಗೌರವ ಕೊಡುವಂತೆ ಇವರು ಕೊಟ್ಟ ಮಾತಿನ ಮೇಲೆ ನಿಂತುಕೊಳ್ತಾರೆ. ಯಾರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರು ಕೂಡ ನಿರ್ವಹಿಸೋದು ಯಾವ ರೀತಿ ಅಂತ ಗೊತ್ತಿಲ್ಲ, ಆದರೂ ಕೂಡ ಧನಸ್ಸು ರಾಶಿಯವರಿಗೆ ನೀವು ಒಮ್ಮೆ ಜವಾಬ್ದಾರಿ ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಶುಕ್ರನ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಪ್ರಗತಿ, ಆರ್ಥಿಕ ಸಂಪತ್ತು, ಎಲ್ಲ ರೀತಿಯ ವ್ಯವಸ್ಥೆಗಳು ಸಾಂಪ್ರದಾಯಿಕವಾಗಿ ದೀರ್ಘಕಾಲದ ಗುರಿಗಳನ್ನು ಹೊಂದಿರ್ತಾರೆ. ಒಳ್ಳೆಯ ಒಂದು ಮನೆಯನ್ನ ಕಟ್ಕೊಳ್ಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಮತ್ತು ಕುಟುಂಬಕ್ಕೋಸ್ಕರ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಮನಸ್ಥಿತಿ ಇವರಿಗಿರುತ್ತದೆ. ಪ್ರತ್ಯೇಕವಾದ ಆಸಕ್ತಿ ಇವ್ರ ಮೇಲೆ ಇರೋದ್ರಿಂದ ಧನಸ್ಸು ರಾಶಿಯವರು ಯಾವಾಗಲೂ ಕೂಡ ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಕೂಡ ಚೆನ್ನಾಗಿರಬೇಕು, ಎಲ್ಲರನ್ನ ಸಂತೋಷವಾಗಿ ನೋಡ್ಕೊಳ್ಬೇಕು, ಕುಟುಂಬದಲ್ಲಿ ಎಲ್ಲರೂ ಒಂದಾಗಿರಬೇಕು ಅಂತ ಆಸೆ ಪಡ್ತಾರೆ. ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿಯನ್ನ ಸುಖವಾಗಿರಲು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಂಬಂಧಗಳು ಹಾಳಾಗದಂತೆ ಇವರು ತುಂಬಾ ಜಾಗೃತಿಯಿಂದ ನಡೆದುಕೊಳ್ತಾರೆ. ಇಷ್ಟೊಂದು ಒಳ್ಳೆಯ ಮನಸ್ಸಿರುವಂತಹ ಧನಸ್ಸು ರಾಶಿಯವರು ತಾವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಧನಸ್ಸು ರಾಶಿಯವರು ಒಂದು ನಿರ್ಧಾರವನ್ನು ತೆಗೆದುಕೊಂಡರೆ ಅಥವಾ ಯಾರಿಗಾದರೂ ಒಂದು ಮಾತನ್ನು ಕೊಟ್ಟರೆ ಖಂಡಿತವಾಗಿ ಅದನ್ನು ನೆರವೇರಿಸುವ ಕೂಡ ಅವ್ರಿಗೆ ನಿದ್ದೆ ಬರೋದಿಲ್ಲ. ಅದನ್ನು ಬದಲಾಯಿಸೋದಾಗಲಿ ಮರೆಯೋದಾಗಲಿ ಮಾಡೋದಿಲ್ಲ. ಇವರು ಕೆಲಸ, ವ್ಯಾಪಾರ ಏನೇ ಮಾಡಿದರೂ ಕೂಡ ನ್ಯಾಯವಾಗಿ ದುಡಿದು ಆರ್ಥಿಕವಾಗಿ ಅವರನ್ನು ಭದ್ರಪಡಿಸಿಕೊಳ್ತಾರೆ. ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಿರ್ತಾರೆ. ಸಹನೆ, ತಾಳ್ಮೆ ಜಾಸ್ತಿ ಇರುತ್ತೆ. ಯಾವುದೇ ಕೆಲಸ, ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಬೇಕಾದ್ರೂ ಕೂಡ ತಾಳ್ಮೆಯಿಂದ ಯೋಚನೆ ಮಾಡಿ ಸರಿನಾ ತಪ್ಪ ಅಂತ ತಿಳ್ಕೊಂಡು ಆ ಒಂದು ಕೆಲಸನ ಮುಂದುವರಿಸ್ತಾರೆ. ಕುಟುಂಬದ ವಿಷಯಕ್ಕೆ ಬಂದರೆ ಇವರು ತಮ್ಮ ಕುಟುಂಬವನ್ನ ತುಂಬಾ ಜಾಗರೂಕತೆಯಿಂದ, ಕಾಳಜಿಯಿಂದ ನೋಡ್ಕೊಳ್ತಾರೆ. ಇವರು ಬಡತನದಲ್ಲೇ ಇದ್ರೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಆಲೋಚನೆ ಇರುತ್ತೆ. ಪ್ರೀತಿಸಿದಂತಹ ವ್ಯಕ್ತಿಯನ್ನ ಅದ್ಭುತವಾಗಿ ನೋಡ್ಕೊಳ್ಳುವಂತಹ ಮನಸ್ಸಿರುತ್ತೆ. ಗುರುಬಲ ಸಾಕಷ್ಟು ಇರೋದ್ರಿಂದ ಶನಿ ಬಲ ಕೂಡ ಇರೋದ್ರಿಂದ ಆಯಾ ತಿಂಗಳಿಗೆ ತಕ್ಕಂತೆ ಗುರುಬಲ, ಗ್ರಹಗಳ ಬಲ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇವರು ಬಹಳಷ್ಟು ಶುಭ ಫಲವನ್ನ ಅನುಭವಿಸ್ತಾರೆ. ಅಷ್ಟೇ ಅಲ್ಲದೆ ಇವರನ್ನ ಮದುವೆ ಆಗುವಂತಹ ವ್ಯಕ್ತಿ ಬಹಳಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದ್ರೆ ತಾಯಿ ಅಂತೆ ಇವರು ಹೆಂಡತಿಗೂ ಕೂಡ ಗೌರವ ಕೊಡ್ತಾರೆ, ಪ್ರೀತಿನ ಕೊಡ್ತಾರೆ. ಖಂಡಿತವಾಗಿ ಇಷ್ಟಪಟ್ಟಂತಹ ಮಹಿಳೆಯನ್ನ ತುಂಬಾ ಸುಂದರವಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಒಂದು ಜೀವನವನ್ನ ಕಟ್ಕೊಡ್ಬೇಕು ಅಂತ ಹಗಲು ರಾತ್ರಿ ಅಂದೇನೆ ಪರಿಶ್ರಮದಿಂದ ಕೆಲಸಗಳನ್ನ ಮಾಡ್ತಾರೆ. ಇವರು ಸಾಕಷ್ಟು ಸುಖ ಭೋಗಗಳನ್ನ ಅನುಭವಿಸ್ತಾರೆ. ತುಂಬಾ ದಿನಗಳಿಂದ ಕಾಯುತ್ತಿದ್ದಂತಹ ಎಲ್ಲ ಕೆಲಸಗಳು ಈಗ ವಿಜಯದ ಹಾದಿಯಲ್ಲಿ ಸಾಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಇವರು ಶಿಕ್ಷಣದಲ್ಲಾಗಿರ್ಬೋದು, ಸಂಗೀತ, ಸಾಹಿತ್ಯದಲ್ಲೂ ಕೂಡ ಶ್ರೇಷ್ಠರಾಗಿರ್ತಾರೆ ಅಂತ ಹೇಳ್ಬೋದು. ಇವರಿಗೆ ಬಹಳಷ್ಟು ಬುದ್ಧಿವಂತಿಕೆ ಇರುತ್ತೆ. ಯಾವುದೇ ಒಂದು ವಿದ್ಯೆನ ಕಲಿಬೇಕು ಅಂತ ಮನಸ್ಸು ಮಾಡಿದ ತಕ್ಷಣ
ಅದನ್ನು ಅಚ್ಚುಕಟ್ಟಾಗಿ ಕಲಿಯುವಂಥ ಒಂದು ವಿಶೇಷತೆ ಕೂಡ ಇರೋದ್ರಿಂದ ಖಂಡಿತವಾಗಿ ಇವರನ್ನು ನೋಡಿದ್ರೆ ಯಾವುದೇ ಮಹಿಳೆ ಆಗಿರಲಿ, ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ ಇವರತ್ತ ಆಕರ್ಷಣೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅಷ್ಟೇ ಅಲ್ಲದೆ ಈ ರಾಶಿಯವರು ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಧನಸ್ಸು ರಾಶಿಯವರು ಪರ್ಫೆಕ್ಟ್ ಅಲ್ಲ, ಆದರೆ ಅವರು ನಿಜವಾಗಿರ್ತಾರೆ, ರಿಯಲ್ ಆಗಿರ್ತಾರೆ. ಇದೇ ಅವರ ದೊಡ್ಡ ಶಕ್ತಿ. ಫೇಕ್ ವರ್ಲ್ಡ್ನಲ್ಲಿ ರಿಯಲ್ ಮ್ಯಾನ್ ಆಗಿ ಕಾಣೋದು ರೇರ್ ಆಗಿರುತ್ತೆ. ಅದಕ್ಕಾಗಿ ಮಹಿಳೆಯರು ಇವರನ್ನು ಕಂಡ್ರೆ ಗೌರವ, ಆಕರ್ಷಣೆ, ಕುತೂಹಲ ಹಾಗೂ ಭರವಸೆ ಎಲ್ಲ ಒಂದೇ ಸಮಯದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಮಹಿಳೆಯರು ಇವರ ವ್ಯಕ್ತಿತ್ವವನ್ನು, ಸ್ವಭಾವವನ್ನು ಬಹಳಷ್ಟು ಇಷ್ಟಪಡ್ತಾರೆ, ಆಕರ್ಷಿತರಾಗ್ತಾರೆ. ಆದರೂ ಕೂಡ ಈ ಮಹಿಳೆ ಅವರನ್ನು ದೂರದಿಂದ ಗಮನಿಸ್ತಾ ಇರ್ತಾಳೆ. ಅವಳ ಹತ್ರ ಬಂದು ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಭಯ ಅಥವಾ ಮುಜುಗರ ಇರ್ಬೋದು. ಆದರೆ ಖಂಡಿತವಾಗಿ ನಿಮ್ಮ ನಡೆ, ನುಡಿ, ನಿಮ್ಮ ಕೆಲಸವನ್ನು ಎಲ್ಲವನ್ನ ಕೂಡ ಗೌರವಾನ್ವಿತವಾಗಿ ಅವಳು ಪ್ರೀತಿ ಮಾಡ್ತಾಳೆ. ನೀವು ಸೋತಾಗ ನಿಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಳೆ. ನೀವು ಗೆದ್ದಾಗ ನಿಮ್ಮ ಜೊತೆಯಲ್ಲಿ ಸಂತೋಷ ಪಡ್ತಾಳೆ. ನಿಮಗೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ನಿಮ್ಮ ಸಹೋದ್ಯೋಗಿ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದ ಸಂಬಂಧದ ಹುಡುಗಿ ಆಗಿರ್ಬೋದು, ಅಥವಾ ದೂರದ ರಿಲೇಟಿವ್ ಆಗಿರ್ಬೋದು, ಅಥವಾ ಬಾಲ್ಯದ ಸ್ನೇಹಿತೆ ಆಗಿರ್ಬೋದು, ಯಾರಲ್ಲೋ ಒಬ್ಬ ಹುಡುಗಿ ನಿಮ್ಮನ್ನು ಅವಾಗಿಂದ ಇಷ್ಟಪಡ್ತಾ ಇದ್ದಾಳೆ. ಅಂದರೆ ಹಲವಾರು ವರ್ಷಗಳಿಂದ ರಹಸ್ಯವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾಳೆ. ಖಂಡಿತವಾಗಿ ಇವರು ಧನಸ್ಸು ರಾಶಿಯವರು ಅಂದರೆ ಮುಕ್ತವಾದ ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿ ಥರ. ಇವರಿಗೆ ಬಂಧನ ಅಂದರೆ ಇಷ್ಟ ಇರೋದಿಲ್ಲ, ಸುಳ್ಳು ಅಂದರೆ ಇಷ್ಟ ಇರೋದಿಲ್ಲ. ಮನಸ್ಸು ತುಂಬ ದೊಡ್ಡದು, ಆಲೋಚನೆಗಳು ತುಂಬ ವಿಶಾಲವಾಗಿರುತ್ತೆ. ಜೀವನವನ್ನು ಒಂದು ಸಾಹಸವಾಗಿ ನೋಡ್ತಾರೆ. ಒಮ್ಮೆ ಬದುಕಬೇಕು, ಸಾರ್ಥಕವಾಗಿ ಬದುಕಬೇಕು ಅನ್ನೋಂತಹ ಮನೋಭಾವ ಇವರಿಗೆ ಇರುತ್ತದೆ. ಮೊದಲ ಕ್ಷಣದಲ್ಲೇ ಮಹಿಳೆಯರ ಗಮನ ಸೆಳೆಯುವಂತಹ ಇವರ ಆಟಿಟ್ಯೂಡ್ ಅಂದರೆ ತುಂಬಾ ಸರ್ಪ್ರೈಸ್ ಆಗಿರುತ್ತೆ. ಇವರು ಮೌನವಾಗಿದ್ದರೂ ಕೂಡ ಇವರ ಮಾತು, ನಡೆ, ನುಡಿ, ನಗು ತುಂಬ ಚೈತನ್ಯ ಇರುತ್ತೆ, ಜ್ಞಾನ ಇರುತ್ತೆ. ಎಲ್ಲವೂ ಕೂಡ ಒಂದೇ ಸರಿ ಯಾರೇ ತಕ್ಷಣ ನೋಡಿದವ್ರಿಗೂ ತಿಳಿದು ಬರುವಂತಹ ವಿಶೇಷವಾದ ವ್ಯಕ್ತಿತ್ವ ಇರೋದ್ರಿಂದ ಖಂಡಿತವಾಗಿ ಯಾವುದೇ ಮಹಿಳೆ ಇವರನ್ನ ಕಂಡ ತಕ್ಷಣ ಮನಸೋಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನಸ್ಸು ರಾಶಿಯವರು ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಸತ್ಯ. ಇವರು ಸುಳ್ಳು ಮಾತನಾಡೋದು ಗೊತ್ತೇ ಇರಲ್ಲ, ಮನಸ್ಸಿಗೆ ಬಂದಂಗೆ ನೇರವಾಗಿ ಹೇಳ್ತಾರೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ವಿಶೇಷವಾಗಿ ಕಾಣಬಹುದು. ಆದರೆ ಮಹಿಳೆಯರಿಗೆ ಇದೇ ಗುಣ ತುಂಬ ಭದ್ರತೆಯ ಭಾವನೆಯನ್ನು ಕೊಡುತ್ತೆ. ಈ ಮನುಷ್ಯ ನಾಟಕ ಮಾಡೋಲ್ಲ ಅನ್ನೋ ನಂಬಿಕೆಯನ್ನು ಹುಟ್ಟಿಸುತ್ತದೆ. ಇವರು ಪ್ರೀತಿಸಿದರೆ ನಿಜವಾಗಿ ಪ್ರೀತಿಸುತ್ತಾರೆ. ಆಟ, ಮೋಸ ಎರಡೂ ಮುಖ ಇವರಿಗೆ ಇರೋದಿಲ್ಲ. ಇವರ ಸ್ವಭಾವಕ್ಕೆ ವಿರುದ್ಧವಾಗಿರುತ್ತದೆ. ಒಟ್ಟಾರೆ ಇಂತಹ ವಿಶೇಷವಾದ ವ್ಯಕ್ತಿ ಅಂತ ಅನ್ನುವಂತಹ ವ್ಯಕ್ತಿಗಳನ್ನು ಭವಿಷ್ಯದಲ್ಲಿ ಮದುವೆ ಆದರೆ ನಾನು ಸುಂದರವಾಗಿರ್ತೀನಿ, ನನ್ನ ಭವಿಷ್ಯ ಅದ್ಭುತವಾಗಿರುತ್ತೆ ಅನ್ನುವಂತಹ ನಂಬಿಕೆಯ ಮೇಲೆ ಆ ಹುಡುಗಿ ನಿಮ್ಮನ್ನು ರಹಸ್ಯವಾಗಿ ಪ್ರೀತಿ ಮಾಡ್ತಿದ್ದಾಳೆ. ನಿಮ್ಮ ಕೆಲಸದ ಸ್ಥಳದಲ್ಲೇ ಆಗಿರ್ಬೋದು, ನಿಮ್ಮ ಹತ್ರ ಬಂದು ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಮಾತಾಡೋದಕ್ಕೆ ಯಾವುದಾದ್ರೂ ನೆಪ ಹುಡ್ಕೋದಾಗಿರ್ಬೋದು, ಇದೆಲ್ಲವನ್ನ ಕೂಡ ಮಹಿಳೆ ದೂರದಿಂದಲೇ ಮಾಡ್ತಾ ಇರ್ತಾಳೆ, ನಿಮ್ಮನ್ನು ಗಮನಿಸ್ತಾ ಇರ್ತಾಳೆ. ನಿಮ್ಮ ವಿಶೇಷವಾದ ನಗು ಮತ್ತು ನಿಮ್ಮ ಮಾತು ಅವಳಿಗೆ ತುಂಬ ಶಕ್ತಿಯನ್ನು ತುಂಬುತ್ತೆ. ಅವಳು ಸೋತಾಗ ಕೂಡ ನಿಮ್ಮ ಮಾತನ್ನು ಕೇಳಿದಾಗ ಅವಳಿಗೆ ಎಲ್ಲಿಲ್ಲದ ಒಂದು ಪ್ರೀತಿ ಮತ್ತು ಜೀವನದ ಮೇಲೆ ಉತ್ಸಾಹ ಬರುತ್ತೆ. ಅದಕ್ಕೋಸ್ಕರ ಆ ವ್ಯಕ್ತಿ ನಿಮ್ಮನ್ನು ಬಹಳಷ್ಟು ಹಚ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಧನಸ್ಸು ರಾಶಿಯವರು ರೂಮ್ಗೆ ಕಾಲಿಟ್ಟ ತಕ್ಷಣ ಗಮನ ಸೆಳೀತಾರೆ. ಅಂದರೆ ಅವರು ಲುಕ್ಸ್ನ ವೈಸ್ ಅಲ್ಲದೆ ಮನೆಯಲ್ಲಿ ರೂಮ್ಗಳನ್ನ ಕೂಡ ಅವರು ಆರ್ಗನೈಸ್ ಮಾಡೋದ್ರಲ್ಲಿ ಹೆಚ್ಚು ಒಂದು ಎತ್ತಿದ ಕೈ ಅಂತ ಹೇಳ್ಬೋದು. ಈ ವಸ್ತು ಇಲ್ಲೇ ಇರಬೇಕು ಅನ್ನೋಂಥ ಪರ್ಫೆಕ್ಟ್ ಆಗಿರ್ತಾರೆ. ಅವರ ಲುಕ್ಸ್ ಮಾತ್ರ ಅಲ್ಲದೆ ಅವರ ಥಿಂಕಿಂಗ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆತ್ಮವಿಶ್ವಾಸ ಆಗಿರಲಿ, ಹಣ ಇರಲಿ ಇಲ್ಲದೆ ಇರಲಿ, ಸ್ಥಾನಮಾನ ಇರಲಿ ಇಲ್ಲದೆ ಇರಲಿ, ಅವರ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ. ಮಹಿಳೆಯರು ಅಜ್ಞಾತವಾಗಿ ಈ ಕಾನ್ಫಿಡೆನ್ಸ್ಗೆ ಆಕರ್ಷಿತರಾಗ್ತಾರೆ. ಇವರ ಜೊತೆ ಇದ್ರೆ ಸಾಕು, ನಾನು ಸುರಕ್ಷಿತ ಅಂತ ಫೀಲ್ ಮಾಡ್ತಾರೆ. ನಾಯಕತ್ವದ ಗುಣ, ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ, ಇದು ಹೆಣ್ಣು ಮಕ್ಕಳಿಗೆ ತುಂಬ ಆಕರ್ಷಣೆಯಾಗುವಂತಹ ವಿಷಯ ಅಂತ ಹೇಳ್ಬೋದು. ಇನ್ನು ಧನಸ್ಸು ರಾಶಿಯವರು ಸದಾ ನಗ್ತಾ ಮಾತಾಡ್ತಾರೆ. ಆದರೆ ಆ ನಗುವಿನ ಹಿಂದೆ ಭಾರಿ ದೊಡ್ಡ ಬುದ್ಧಿವಂತಿಕೆ ಇರುತ್ತದೆ. ಜ್ಞಾನ, ತತ್ವಜ್ಞಾನ, ಜೀವನದ ಅರ್ಥ, ಈ ಎಲ್ಲ ವಿಷಯಗಳ ಅವ್ರಿಗೆ ಆಸಕ್ತಿ ಇರುತ್ತೆ. ಮಹಿಳೆಯರಿಗೆ ಇವರು ಫನ್ ಮತ್ತು ಒಂದು ವಿಶೇಷವಾಗಿ ಕಾಣಿಸ್ತಾರೆ. ಈಗ ಖುಷಿನೂ ಕೊಡ್ತಾರೆ, ಮತ್ತು ದುಃಖ ಆದಾಗ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಧನಸ್ಸು ರಾಶಿಯವ್ರಿಗೆ ಗೊತ್ತಿರುತ್ತದೆ. ಈ ಎಲ್ಲ ಕಾರಣದಿಂದ ಹೆಣ್ಣು ಮಕ್ಕಳು ಇವರಿಗೆ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲದೆ ಆ ಮಹಿಳೆ ನಿಮ್ಮನ್ನು ಬಹಳಷ್ಟು ವರ್ಷಗಳಿಂದ ನಿಮ್ಮನ್ನು ಗಮನಿಸ್ತಾ ಇರೋದ್ರಿಂದ ನಿಮ್ಮಲ್ಲಿರುವಂತಹ ಪಾಸಿಟಿವಿಟಿ ಅವರ ಜೀವನದಲ್ಲಿ ಒಂದು ಶಕ್ತಿಯನ್ನು ಕೊಡ್ತಾ ಇದೆ. ನಿಮ್ಮ ಜೊತೆ ಮಾತನಾಡಿರುವಂತಹ ಕ್ಷಣಗಳನ್ನು ಅವರು ನೆನಪಿಸ್ಕೊಳ್ತಾ ಇರ್ತಾರೆ, ಮೆಲುಕು ಹಾಕ್ಕೊಳ್ತಾ ಇರ್ತಾರೆ. ನೀವು ಕೊಡುವಂತಹ ಧೈರ್ಯ, ಹೇಳುವಂತಹ ಒಂದು ಜೀವನದ ಪಾಠ ಖಂಡಿತವಾಗಿ ಎಲ್ಲ ವ್ಯಕ್ತಿಗಳು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸಾಹಸ ಪ್ರಿಯವಾಗಿರುವಂತಹ ಒಂದು ಸ್ವಭಾವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಧನಸ್ಸು ರಾಶಿಯವರ ಜೊತೆಗೆ ಜೀವನದಲ್ಲಿ ಇದ್ರೆ ಹೊಸ ಚೈತನ್ಯ, ಹೊಸ ಜನ, ಹೊಸ ಕನಸುಗಳು ಇವೆಲ್ಲವೂ ಕೂಡ ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ತಪ್ಪಿರೋದಿಲ್ಲ. ಮಹಿಳೆಯರು ಆಕರ್ಷಿಸುವಂತಹ ದೊಡ್ಡ ಗುಣ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಇರ್ತಕ್ಕಂಥ ನಿಷ್ಠೆ, ಪ್ರಾಮಾಣಿಕತೆ, ತೆಗೆದುಕೊಳ್ಳುವ ನಿರ್ಧಾರ. ನೀವು ಸುಲಭವಾಗಿ ಯಾರನ್ನ ಕೂಡ ಮೆಚ್ಚಿಕೊಳ್ಳೋದಿಲ್ಲ.
ಸರಿ ತಪ್ಪು ಎಲ್ಲವನ್ನ ತೀರ್ಮಾನ ಮಾಡಿದ ನಂತರನೇ ನೀವು ಒಪ್ಪಿಕೊಳ್ತೀರಾ. ಅದೇ ಥರ ಆ ಹುಡುಗಿ ನಿಮ್ಮನ್ನು ದೂರದಿಂದ ನೋಡ್ತಾ ಇರುವಾಗ, ಗಮನಿಸ್ತಾ ಇರುವಾಗ, ನಿಮ್ಮ ಬಗ್ಗೆ ತಿಳಿದುಕೊಂಡಿರುವಾಗ ಎಲ್ಲಿ ನಮ್ಮ ಪ್ರೀತಿಯನ್ನು ಹೇಳ್ಕೊಂಡ್ರೆ ಕೈ ತಪ್ಪಿ ಹೋಗ್ಬೋದು ಅನ್ನುವಂತಹ ಭಯಕ್ಕೆ ನಿಮ್ಮನ್ನು ದೂರದಿಂದಲೇ ಗಮನಿಸ್ತಾ ಇರ್ತಾಳೆ. ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಂದರ್ಭ ಬರುವ ಸಮಯ ಈಗ ಹತ್ತಿರಕ್ಕೆ ಬಂದಿರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಹೌದು, ಇಷ್ಟೆಲ್ಲ ತಿಳ್ಕೊಂಡ ನಂತರ ಆ ಹುಡುಗಿಯ ಹೆಸರು ಯಾವ ಅಕ್ಷರದಿಂದ ಬರುತ್ತೆ ಅಂತ ಅಂದರೆ ರಾ ಅಥವಾ ನಾ ಅಕ್ಷರ ಅಂದರೆ ಎನ್ ಅಥವಾ ಆರ್ ಅಕ್ಷರದಿಂದ ಶುರುವಾಗುತ್ತದೆ. ಈ ಹುಡುಗಿನೂ ಕೂಡ ತುಂಬ ಧೈರ್ಯಶಾಲಿ, ಸ್ವಾಭಿಮಾನಿಯಾಗಿರ್ತಾಳೆ. ಧನಸು ರಾಶಿಯವರ ಥರ ಆನೆಸ್ಟಿ, ಕಾನ್ಫಿಡೆನ್ಸಿಂದ ಇರ್ತಾಳೆ. ಅದೇ ರೀತಿ ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡಿ ಮನಸ್ಸಿನಲ್ಲಿ ಇಷ್ಟಪಡ್ತಾ ಇರೋದ್ರಿಂದ ಇವರಿಗೆ ಸ್ವಲ್ಪ ಭಯ ಇರುತ್ತೆ ನಿಮ್ಮ ಮುಂದೆ ಬಂದು ಎಲ್ಲವನ್ನ ಹೇಳ್ಕೊಳ್ಳೋಕ್ಕೆ. ಅಷ್ಟೇ ಅಲ್ಲದೆ ಆ ಮಹಿಳೆಯ ಒಂದು ಮಾತು, ನಗು, ಶೈಲಿ, ಜ್ಞಾನ ನಿಮ್ಮ ಮನಸ್ಸಿಗೂ ಕೂಡ ನೇರವಾಗಿ ಇಷ್ಟವಾಗುತ್ತೆ. ಆದರೂ ಕೂಡ ಅವರು ನಿಮ್ಮನ್ನು ದೂರದಿಂದಲೇ ಗಮನಿಸೋಕೆ ಕಾರಣ ಅಂತಂದರೆ ನಿಮ್ಮ ಬಳಿ ಪ್ರೀತಿ ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗುತ್ತೆ ಅನ್ನುವಂತಹ ಸಣ್ಣ ಭಯ ಇರುತ್ತೆ. ಆದರೆ ಅವರು ನಡೆದುಕೊಳ್ಳುವಂತಹ ರೀತಿಯಲ್ಲಿ ನೀವು ಅವರ ಪ್ರೀತಿಯನ್ನು ಗಮನಿಸಬಹುದು. ನಿಮ್ಮ ಜೊತೆ ಪದೇ ಪದೇ ಮಾತನಾಡೋದಕ್ಕೆ ಬರೋದು ಅಥವಾ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅಥವಾ ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿರೋದು, ನಿಮಗೂ ಅಷ್ಟೇ ಅವ್ರ ಜೊತೆ ಇದ್ದಾಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರೋದು, ಇವನ ಜೊತೆ ಇದ್ದರೆ ನನ್ನ ಜೀವನ ಬೇರೆ ರೀತಿ ಇರುತ್ತೆ ಅನ್ನೋ ಭಾವನೆಯನ್ನು ನೀವು ಸೃಷ್ಟಿ ಮಾಡಿದ್ದೀರಾ. ಇದಕ್ಕೆಲ್ಲ ಆ ಹುಡುಗಿ ತುಂಬ ಆಕರ್ಷಿತರಾಗಿರ್ತಾರೆ. ಒಟ್ಟಾರೆಯಾಗಿ ಧನಸು ರಾಶಿಯವರು ಪರ್ಫೆಕ್ಟ್ ಆಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಮಹಿಳೆ ಕೂಡ ಶಾಂತ ಸ್ವಭಾವದವರಾಗಿರೋದ್ರಿಂದ ಧನಸು ರಾಶಿಯವರಿಗೆ ಒಂದು ಉತ್ತಮವಾದ ಸಂಗಾತಿ ಆಗ್ತಾರೆ. ಧನಸು ರಾಶಿಯವರು ಕುಟುಂಬಕ್ಕೋಸ್ಕರ ಯಾವುದೇ ಒಂದು ತ್ಯಾಗವನ್ನು ಮಾಡೋದಕ್ಕೆ ಸಿದ್ಧರಾಗಿರೋದನ್ನು ಆ ಹುಡುಗಿ ದೂರದಿಂದ ಗಮನಿಸಿದ್ದಾಳೆ. ನಿಮ್ಮ ಮಾತುಗಳನ್ನು ಗಮನಿಸ್ತಾಳೆ. ನಿಮ್ಮ ನಗುವಿನ ಬೇಗ ಪ್ರತಿಕ್ರಿಯೆ ಕೊಡ್ತಾಳೆ. ನಿಮ್ಮ ಯಶಸ್ಸಿಗೆ ಒಳಗೊಳಗೆ ಪ್ರಾರ್ಥನೆ ಮಾಡ್ತಾಳೆ. ಇದು ನಿಜವಾದ ರಹಸ್ಯದ ಪ್ರೀತಿ ಅಂತ ಹೇಳ್ಬೋದು. ನೀವು ಸೋಲಲಿ, ಗೆಲ್ಲಲಿ, ನೀವು ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ನೀವು ಏನೇ ತಪ್ಪು ಮಾಡಲಿ, ತಪ್ಪು ಮಾಡದೆ ಹೋಗಲಿ, ಆ ಹುಡುಗಿ ನಿಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ಲ. ಅವ್ರು ನಿಮ್ಮ ಜೊತೆ ನಿಂತು ಎಲ್ಲವನ್ನ ಎದುರಿಸೋಕೆ ಸಿದ್ಧರಾಗಿರ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಗಳು ನಡೀತಾ ಹೋಗುತ್ತೆ. ಇದಂತಹ ಕೆಲಸಗಳು ಪುನಃ ಪ್ರಾರಂಭವಾಗುತ್ತೆ. ನೀವು ಯಾವುದನ್ನ ಫೇಲ್ಯೂರ್ ಅಂತ ಅನ್ಕೊಂಡಿರೋ ಅಲ್ಲೇ ಸಕ್ಸಸ್ ಅನ್ನ ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡ್ತಾಳೆ. ಒಟ್ಟಾರೆಯಾಗಿ ನೀವು ಜೀವನವನ್ನ ನೋಡುವಂತಹ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಆ ಮಹಿಳೆಗೆ ಇರುತ್ತದೆ. ಈ ಒಂದು ರಹಸ್ಯ ಪ್ರೀತಿಯನ್ನ ನೀವು ಅರ್ಥ ಮಾಡಿಕೊಂಡು ಅವಳ ಜೊತೆಗೆ ಹೆಜ್ಜೆ ಹಾಕಿದರೆ ಖಂಡಿತವಾಗಿ ನಿಮ್ಮ ಬಾಳು ಬೆಳಕಾಗುತ್ತೆ. ಆ ಹುಡುಗಿಯ ಜೀವನಕ್ಕೆ ಬಂದ ನಂತರ ಅವಳ ಬಾಳು ಕೂಡ ಬದಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಧನಸು ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.